ಇನ್ನು ಮಿಥುನ ರಾಶಿಯವರಿಗೆ ನಾವು ನೋಡೋದಾದ್ರೆ, ಮಿಥುನ ರಾಶಿಯವರಿಗೆ ಪ್ರಾರಂಭದಲ್ಲಿ ಜನ್ಮದಲ್ಲಿ ಗುರು ಇದ್ದಾನೆ. ಹಾಗಾಗಿ ಒಂದು ವರ್ಷಗಳೆಲ್ಲವೂ ಕೂಡ ಒಂದ್ ರೀತಿ ದುಃಖ ಅಂತ ಹೇಳ್ಬೋದು. ಆದ್ರೆ ಬರೀ ದುಃಖವಾ? ಲಗ್ನದಲ್ಲಿ ಗುರು ಉದಯ ಆಗಿದ್ದಾನೆ, ಲಗ್ನದಲ್ಲಿ ಗುರು ಇದ್ದಾನೆ ಅಂತಂದ್ರೆ ಪೂರ್ತಿ ದುಃಖ ಕೊಡ್ತಾನ ಅಂತಂದ್ರೆ ಇಲ್ಲ. ಯಾಕೆಂದ್ರೆ ಈ ತಿಂಗಳ ಪ್ರಾರಂಭದಲ್ಲಿ ಶುಕ್ರ ವ್ಯಯದಲ್ಲಿರ್ತಾನೆ. ಹಾಗಾಗಿ ಮಾಡುವಂತಹ ಪಂಚಮಾಧಿಪತಿ ಆಗಿರುವಂತಹ ಶುಕ್ರ ವ್ಯಯದಲ್ಲಿದ್ದಾನೆ ಅಂತಂದ್ರೆ ವಿದ್ಯಾ ಕರ್ಮಕಾರಕನಾಗಿರುವಂತಹ ಶನಿ ಕರ್ಮಸ್ಥಾನದಲ್ಲೇ ಇದ್ದಾನೆ ಅಂತಂದ್ರೆ ಸ್ವಲ್ಪ ಉದ್ಯೋಗದಲ್ಲೇ ತೊಂದರೆ ಉಂಟಾಗ್ತಕ್ಕಂಥದ್ದು. ಇದೆಲ್ಲ ಇದ್ರೂ ಕೂಡ ಪ್ರಾರಂಭದಲ್ಲಿ ಲಗ್ನಾಧಿಪತಿ ಸರ್ವಂ ಚಿಂತ್ಯಂ ವಿಲಗ್ನತಃ ಅಂತ ಹೇಳೋ ರೀತಿಯಲ್ಲಿ ಎಲ್ಲವನ್ನ ನಾವು ರಾಶಿಯಿಂದ ಚಿಂತನೆ ಮಾಡೋದಾದ್ರೆ, ರಾಶ್ಯಾಧಿಪತಿ ಆಗಿರುವಂತಹ ಬುಧ ಅವನು ಕರ್ಕಾಟಕ ರಾಶಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ, ಭಾಗ್ಯ ಸ್ಥಾನದಲ್ಲಿ ಇದ್ದಾನೆ. ಹಾಗಾಗಿ ನಿಮಗೆ ಎಷ್ಟೇ ಕಷ್ಟಗಳಿದ್ರು ಕೂಡ ಕುಟುಂಬದಿಂದ ಸಿಗಬಹುದಾಗಿರುವಂತಹ ಒಂದು ನೆರವು, ಕುಟುಂಬದಿಂದ ಸಿಗಬಹುದಾಗಿರುವಂತಹ ಒಂದು ಮಾರಲ್ ಸಪೋರ್ಟ್ ಅನ್ನುವಂಥದ್ದು ತುಂಬಾ ಹೆಚ್ಚಿಗೆ ಇದ್ದು, ನೀವು ಇನ್ನು ಮುಂದೆ ಇರುವಂತಹ ಸಮಸ್ಯೆಗಳನ್ನ ನಿವೃತ್ತಿ ಮಾಡುವಂತಹ ಮಾರ್ಗದಲ್ಲಿ ನಿಮ್ಮನ್ನ ಅದು ಪ್ರೇರಣೆಯನ್ನ ಕೊಟ್ಟು ನಿಮ್ಮನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸಲಿಕ್ಕೆ ಅವಕಾಶ ಕಾಣಿಸುತ್ತೆ. ಹೊಸದಾಗಿರುವಂತಹ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಸೂಕ್ತವಾಗಿರುವಂತಹ ಸಮಯ ಅಲ್ಲ. ತುಂಬಾ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಭಾಗ್ಯಸ್ಥಾನದಲ್ಲಿ ರಾಹುವಿನ ಯೋಗ ಇರುವಂತದ್ದು, ಅಂದ್ರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಿಮಗೆ ಯಾವುದೋ ಒಂದು ಒಳ್ಳೇದಾಗತ್ತೆ ಅಂತ ಯಾರೋ ನಮಗೆ ಮಾರ್ಗದರ್ಶನವನ್ನ ಕೊಟ್ಟು ಅದರಿಂದ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಿ ಆ ಮಾರ್ಗದರ್ಶನ ತಪ್ಪು ಮಾರ್ಗದರ್ಶನವಾಗಿ ಹಣವನ್ನ ವ್ಯಯ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆಗಳು. ದಾನೋಪಾಸನ ಸೌಶಲ್ಯ ಗುರವೋ ನವಮಾತಮಿ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ದೇವರ ಪೂಜೆ ಉಪಾಸನೆ ಅಥವಾ ಯಾವ್ದಾದ್ರು ಕರ್ಮಾಂಗವನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಅಂತಹ ಪೂಜೆಗಳಿಗೆ ಪುನಸ್ಕಾರಗಳಿಗೆ ತಡೆ ಉಂಟಾಗತ್ತೆ. ಪ್ರಯತ್ನ ಪೂರ್ವಕವಾಗಿ ದೇವರ ಕಾರ್ಯವನ್ನ, ಮನೆಯಲ್ಲಿ ಜಪವನ್ನ, ದೇವತಾರಾಧನೆಯನ್ನ, ತೀರ್ಥಕ್ಷೇತ್ರದ ದರ್ಶನವನ್ನ ಮಾಡಬೇಕಾಗತ್ತೆ ಮಿಥುನ ರಾಶಿಯವರು. ಇದನ್ನ ಮಾಡಿದ್ದಾಯ್ತು ಅಂತಾದ್ರೆ ಅವ್ರಿಗಿರುವಂತಹ ಸಮಸ್ಯೆ 9ನೇ ಮನೆಯಿಂದ ರಾಹುವಿನಿಂದ ಏನು ತೊಂದರೆಗಳು ಅನ್ನೋದು ಸೂಚಿತವಾಗಿದೆಯೋ ಅದೆಲ್ಲವೂ ಕೂಡ ನಿವೃತ್ತಿ ಆಗತ್ತೆ. ಇನ್ನು ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಪದೇ ಪದೇ ಬರ್ತಾ ಇದೆ. ಯಾಕೋ ಮಾರ್ಚ್ ತಿಂಗಳಿನ ನಂತರದಲ್ಲಿ ಕೆಲಸದ ಸಮಸ್ಯೆಗಳು ಅನ್ನೋದು ಹೆಚ್ಚಾಗಿ ಬರ್ತಿದೆ ಅಂತ ಹೇಳ್ತಿರ್ತಕ್ಕಂಥವ್ರಿಗೆ, ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಅವರು ಆಂಜನೇಯ ಸ್ವಾಮಿಯನ್ನ ಅಚಲವಾಗಿ ನಂಬಿ, ಆಂಜನೇಯ ಸ್ವಾಮಿಯ ಯಾವ್ದಾದ್ರು ಒಂದು ಪುರಾತನವಾಗಿರುವಂತಹ ದೇವಸ್ಥಾನದಲ್ಲಿ ವಿಳ್ಳೆದೆಲೆ ಹಾರವನ್ನ ಸಮರ್ಪಣೆ ಮಾಡಿ ಅಥವಾ ಎಕ್ಕದ ಎಲೆ ಹಾರವನ್ನ ಸಮರ್ಪಣೆ ಮಾಡಿ, ಅಥವಾ ಸಾಧ್ಯ ಆಯ್ತು ಅಂತಂದ್ರೆ ಮಾಷಾಪುಪ ಅಂದ್ರೆ ಉದ್ದಿನಲ್ಲಿ ಮಾಡಿರುವಂತಹ ಒಡೆಯನ್ನ ಹಾರವನ್ನಾಗಿ ಮಾಡುವಂತಹ ಒಂದು ಸಮರ್ಪಣೆಯನ್ನ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಈ ಸಮಸ್ಯೆಗಳು ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಇಳಿಮುಖವಾಗಿ ಅವರಿಗೆ ಭಾಗ್ಯೋದಯ ಆಗುವಂತಹ ಒಂದು ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಕಾಣಸಿಗತ್ತೆ. ಪೂಜೆ ಪುನಸ್ಕಾರ ಧರ್ಮಾಚರಣೆ ಮಾಡಬೇಕು ಅಂದ್ರೆ ತುಂಬಾ ತಡೆ ಉಂಟಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆಯನ್ನ ಮಾಡಿ ನೀವು ಈ ದೇವರನ್ನ ಉಪಾಸನೆ ಮಾಡಿದ್ರೆ, ಅಥವಾ ನೀವು ಯಾವ ದೇವರ ಪೂಜೆಯನ್ನ ಮಾಡಬೇಕು, ಜಪ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದನ್ನ ಪ್ರಯತ್ನ ಪೂರ್ವಕವಾಗಿ ಒಂದ್ಸತಿ ಆಗ್ಲಿಲ್ಲ ಅಂದ್ರೂ 2ನೇ ಸತಿ ಮಾಡೇ ಮಾಡ್ತೀನಿ ಅನ್ನುವಂಥ ದೃಢ ಚಿತ್ತದಿಂದ ಮಾಡಿದ್ದಾಯ್ತು ಅಂತಾದ್ರೆ ನಿಮಗೆ ಮಿಥುನ ರಾಶಿಯವರಿಗೆ ಭಾಗ್ಯೋದಯ ಆಗತ್ತೆ. ಪ್ರಾರಂಭದಲ್ಲಿ ನಿಮ್ಮ ರಾಶಿಯಲ್ಲೇ ರವಿ ಇರೋದ್ರಿಂದ ಸ್ವಲ್ಪ ಅಲರ್ಜಿ ಸಂಬಂಧವಾಗಿರುವಂತಹ ಒಂದಷ್ಟು ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ತುತ್ತಾಗುವಂತಹ ಸಾಧ್ಯತೆ, ಅದರಲ್ಲೂ ಕೆಮ್ಮು ಇತ್ಯಾದಿ ಬರುವಂತದ್ದು. ರವಿ ಇರುವಂತದ್ದು ನಮ್ಮ ದೇಹದಲ್ಲಿ ಮೂಲಾಧಾರ ಸ್ಥಾನದಲ್ಲಿ, ಹಾಗಾಗಿ ಈ ಗುಹ್ಯ ಸ್ಥಾನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತದ್ದು. ಅದರಲ್ಲೂ ವಿಶೇಷವಾಗಿ ಏನು ಅಂತಂದ್ರೆ ಆಸನ ಭಾಗದಲ್ಲಿ ಯಾರಿಗೆ ಒಂದಷ್ಟು ಈ ಅಲರ್ಜಿಯಿಂದ ಬಂದಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಇತ್ಯಾದಿಗಳು ಅನ್ನುವಂಥದ್ದಿದೆ, ಅಂಥವರಿಗೆ ಅದು ಸ್ವಲ್ಪ ಉಲ್ಬಣ ಆಗುವಂತಹ ಸಾಧ್ಯತೆ ಇದೆ. ಸರಿಯಾಗಿರುವಂತಹ ಆಹಾರ ಪದ್ಧತಿ ಮತ್ತೆ ರವಿಗೆ ಶಾಂತಿಯನ್ನ ಮಾಡುವಂಥದ್ದು, ಅಂದ್ರೆ ಈ ಸಮಸ್ಯೆ ಇದ್ದ ಪಕ್ಷದಲ್ಲಿ ಗೋಧಿಯನ್ನ ದಾನ ಮಾಡೋದಾಗಿರ್ಬೋದು, ಈಶ್ವರನ ದೇವಸ್ಥಾನಕ್ಕೆ ದರ್ಶನವನ್ನ ಮಾಡುವಂಥದ್ದಾಗಿರ್ಬೋದು, ಇದು ನಿಮಗೆ ಉಪಶಮನವನ್ನ ತಂದು ಕೊಡ್ಲಿಕ್ಕಿದೆ. ಮಿಥುನ ರಾಶಿಯವರಿಗೆ ಒಳ್ಳೆಯದಾಗ್ಲಿ. ನಮಸ್ಕಾರ.